ಮಾಡಿಸ್ತಾ ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ದಿಶೆಯಲ್ಲಿ ಎಲ್ಲ ವಿಚಾರ ಮಾಡಿದಾಗ ಈ ಒಂದು ಹೆಣ್ಣು ಹೆಣ್ಣಿಗೆ ಶತ್ರು, ಅದೇ ಕಾಲಕ್ಕೆ ಹೆಣ್ಣು ಹೆಣ್ಣಿಗೆ ಮಿತ್ರ ಅನ್ನೋದು ಈ ಸಲ ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕದ ಮಹಿಳಾ ಮನೆಗಳು. ಅದು ಯಶಸ್ವಿ ಆಗಲಿ. ಬೆಳ್ತಂಗಡಿಯಲ್ಲಿ ಈ ಒಂದು ಏನಿದೆ ಪಟ್ಟಭದ್ರಿತ ಶಕ್ತಿಗಳನ್ನು ಹುಡುಕುವಲ್ಲೇ, ಅವ್ರ ಹೆಸರು ಹೇಳುವಲ್ಲೇ, ಅದನ್ನು ತಿಳಿಸುವಲ್ಲೇ ಯಶಸ್ವಿ ಆಗಲಿ. ಸತ್ಯ ಹೊರಗೆ ಬರೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆಯೋ ಅವೆಲ್ಲ ಹಾದಿಗಳು ತುಳಿಲಿ ಅನ್ನುವಂಥ ಮಾತಿನ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ, ಸಲಹೆ ಕೊಡ್ತಾ, ಒಳ್ಳೆಯ ಹೋರಾಟ, ಒಳ್ಳೆಯ ಮೂಮೆಂಟ್ ಹಿಡಿದದೆ. ಇವತ್ತು ಈ ಮೂಮೆಂಟನ್ನು ಬಿಡದಂಗೆ ಹೋರಾಟ ಮಾಡಿ ತಮ್ಮದನ್ನೇ ಮಾಡ್ಕೊಳ್ಬೇಕಾಗಿದ್ದು ಎಲ್ಲರ ಕರ್ತವ್ಯ ಆಗ್ಯದ. ನೋಡೋಣ ಇದಕ್ಕೆ ಈ ಒಂದು ಹೊಡೆತಕ್ಕೆ ಏನು ಉತ್ತರ ಬರ್ತದೆ ಅಂತೇಳಿ. ಯಾಕಂತಂದ್ರೆ ಈಗ ನಿಮ್ಗೆ ನಾವು ಹೇಳಿದಂಗೆ ಬೆಳ್ತಂಗಡಿ ಇಲ್ಲಿ ನಡೆಯುವ ಈ ಒಂದು ಹೋರಾಟ ಮುಂಬರುವ ದಿನಗಳಲ್ಲಿ ಇದೊಂದು ನಿರ್ಭಯ ಹತ್ಯಾಕಾಂಡಕ್ಕಿಂತಲೂ ಹೆಚ್ಚಿನದಾಗಬಹುದು. ಸೌಜನ್ಯ ಹತ್ಯಾಕಾಂಡ ಪಾಪ ನಿರ್ಭಯಾಗ ಇಡೀ ದೇಶದ ನಿಂತು ಇವತ್ತು ನೂರಾರು ಹೆಣ್ಮಕ್ಳು ಅಲ್ಲಿ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಈಗಷ್ಟೇನು ಹೆಚ್ಕೊಳ್ತಾ ಇದೆ, ಇನ್ನಷ್ಟು ಜೋರಾಗಿ ಎಚ್ಚೆತ್ತುಕೊಳ್ಬೇಕು. ಈ ಜನರ ಬದುಕಿಗೆ ಒಂದು ಹಸನಾದ ಬದುಕನ್ನು ನೀಡುವಂಥದ್ದಾಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ ಅರ್ಥಾತ್ ಹೇ ಸಿದ್ಧಾರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.